ಹಾಯ್ ಆಲ್, ಶ್ರೀಮಂತ ಸೀರೀಸ್ ಪಾರ್ಟ್ 2ಗೆ ಸ್ವಾಗತ. ಇವತ್ತು ನಾವು ವೆನ್ಯೂ ಫೈನಲೈಸ್ ಮಾಡಕ್ಕೆ ಬಂದಿದ್ವಿ ಇಲ್ಲಿ ಗಾಂಧಿ ಬಜಾರಲ್ಲಿ ಕೃಷ್ಣ ಭವನ್ ಆಪೋಸಿಟೇ ಬರುತ್ತಿದ್ದು ಸೀಕ್ರೆಟ್ ಸೆಲೆಬ್ರೇಷನ್ ಕೆಫೆ ಅಂತ. ಇದು ಒಂದು ಪ್ರೈವೇಟ್ ಥಿಯೇಟರ್ ಕಾನ್ಸೆಪ್ಟ್. ಒನ್ ಓಪನ್ ಹಾಲ್ ಪ್ಲಸ್ 2 ಪ್ರೈವೇಟ್ ಥಿಯೇಟರ್ಸ್ ಇತ್ತಿಲ್ಲಿ. ನಮಗೆ ಏನಂದರೆ ನಮ್ಮ ಕ್ರೌಡ್ ತುಂಬ ಚಿಕ್ಕದು, ಬರೀ 20-25 ಜನ ಮಾತ್ರ. ಅದಕ್ಕೆ ನಮಗೆ ಒಂದು ಸಣ್ಣ ವೆನ್ಯೂ ಬೇಕಿತ್ತು. ಇದು ಪರ್ಫೆಕ್ಟ್ ಅನಿಸ್ತು, ಯಾಕಂದರೆ ಸಿಟಿ ಸೆಂಟರಲ್ಲೂ ಕೂಡ ಇದೆ. ಅವರು ಇದಕ್ಕೆ ಈ ಹಾಲ್ ಬಾಡಿಗೆಗೆ ತಗೊಂಡ್ರೆ 3,000 ರೂಪಾಯಿ ವಿತ್ ಡೆಕೋರೇಷನ್ ಅಂತ ಹೇಳಿದರು. ಡೆಕೋರೇಷನ್ ಚೆನ್ನಾಗಿ ಮಾಡಿದರು, ನಿಮಗೆ ತೋರಿಸ್ತೀನಿ. ಇವ್ರ ಹತ್ರ ಪ್ರೈವೇಟ್ ಥಿಯೇಟ್ರು ಇತ್ತು, ಇದು ಬರೀ 20 ಜನಕ್ಕೆ. ಆದರೆ ನಮಗಿದು ಬೇಡ, ನಮಗೆ ಓಪನ್ ಕೆಫೆನೇ ಇರಲಿ ಅಂತ ಮೇನ್ ಹಾಲೇ ಬುಕ್ ಮಾಡಿದ್ವಿ ನಾವು. ಇವ್ರದ್ದು ಏನು ಚೆನ್ನಾಗಿ ಅನಿಸ್ತಂದರೆ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಅಂತ ಇರಲಿಲ್ಲ. ನಮ್ಮ ಮನೆ ಪಕ್ಕನೇ ಒಂದು ಮೆಹಂದಿ ಕಾಂಟ್ಯಾಕ್ಟ್ ಸಿಕ್ತು ನನಗೆ. ಗೂಗಲಲ್ಲಿ ನಾನು ಹುಡುಕಿ ಮೆಹಂದಿ ಅವ್ರನ್ನ ಮನೆಗೆ ಕರೆದ್ಬಿಟ್ಟೆ. ಇದಕ್ಕೆ ಫ್ರಂಟ್ ಆ್ಯಂಡ್ ಬ್ಯಾಕ್ ನೀವು ನೋಡಿದರೆ 1,800 ಆಯ್ತು. ಇದಕ್ಕೆ ಸಿಂಪಲ್ ಆಗಿ ಡಿಸೈನ್ ಹಾಕ್ಸಿದ್ದೆ ನಾನು. ನೆಕ್ಸ್ಟ್ ಡೇ ನೋಡಿದರೆ ರೆಡ್ ಆಗಿತ್ತು, ಹಿಂದ್ಗಡೆ ಅಷ್ಟೊಂದು ಆಗಿರಲಿಲ್ಲ. ಬಟ್ ನನಗೆ ಚೆನ್ನಾಗಿ ಅನಿಸ್ತು ಡಿಸೈನ್. ಫ್ರಂಟ್ ಆ್ಯಂಡ್ ಬ್ಯಾಕ್ ಮೆಹಂದಿಗೆ 1,800 ಕೇಳಿದ್ರು. ನಿಮಗಿದು ಸರಿ ಅನ್ಸುತ್ತಾ ಪ್ರೈಸ್ ಅಂತ ಕಮೆಂಟ್ ಮಾಡಿ ಹೇಳಿ. ಜ್ಯುವೆಲ್ರಿ ಯಾವುದೆಲ್ಲ ಫೈನಲೈಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದೆಲ್ಲ ಬ್ಯಾಂಗಲ್ಸ್ ನಮ್ಮ ಮಮ್ಮಿದು ಆ್ಯಕ್ಚುಲಿ. ಇದು ನೋಡೋದಕ್ಕೆ ನಿಜವಾಗ್ಲೂ ಗೋಲ್ಡ್ ಥರನೇ ಅನಿಸುತ್ತೆ, ಬಟ್ ಇದು ಗೋಲ್ಡ್ ಅಲ್ಲ, ಇದು ಆರ್ಟಿಫಿಷಿಯಲ್ ಜ್ಯುವೆಲ್ರಿ. ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್. ನಮ್ಮ ಮಮ್ಮಿ ಹತ್ರ ಈ ಈ ಈ ಥರ ತುಂಬ ಬ್ಯಾಂಗಲ್ಸ್ ಇತ್ತು. ಸೊ ನಾನು ಅಂದ್ಕೊಂಡೆ ಇದೇ ಹಾಕ್ಬಿಡೋಣ, ಯಾಕೆ ಸುಮ್ಮನೆ ರಿಯಲ್ ಗೋಲ್ಡ್ ಎಲ್ಲ ಹಾಕಲಿ ಅಂತ. ಇದು ಅವರೆಲ್ಲ ಆನ್ಲೈನ್ ವೆಬ್ಸೈಟಿಂದಾನೇ ಆರ್ಡರ್ ಮಾಡೋದಂತ ಹೇಳಿದರು. ತುಂಬ ಚೀಪಾಗಿ ಸಿಗುತ್ತೆ ಇದೆಲ್ಲ, ಮತ್ತು ಫಿನಿಶಿಂಗು ಚೆನ್ನಾಗಿರುತ್ತೆ. ಇದೆಲ್ಲ ಒಟ್ಟಿಗೆ ಸ್ಟ್ಯಾಕ್ ಮಾಡಿ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮಾಂಗ್ ಟೀಕಾ ಆರ್ಡರ್ ಮಾಡಿದ್ದೆ ನಾನು. ಈ ಮಾಂಗ್ ಟೀಕಾ ಮೀಶೋಯಿಂದ ಆರ್ಡರ್ ಮಾಡಿದ್ದು. ನನಗೆ 300 ರೂಪಾಯಿಗೆ ಸಿಕ್ತು. ಇದು ಚೆನ್ನಾಗಿ ಅನಿಸ್ತು. ಮತ್ತು ನಾನು ಪೂರ್ತಿ ಥೀಮೇ ರೆಡ್ ಮತ್ತು ಗ್ರೀನ್ ಸ್ಟೋನ್ ನಾನು ಮ್ಯಾಚಿಂಗ್ ಆರ್ಡರ್ ಮಾಡಿದ್ದೆ. ನನ್ನ ನೆಕ್ಲೆಸ್ ಕೂಡ ಗ್ರೀನ್ ಮತ್ತು ರೆಡ್ ಸ್ಟೋನ್ ಆಗಿದ್ದರಿಂದ ಅದಕ್ಕೆ ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಇದು ಕೂಡ ನನ್ನ ಜುಮ್ಕಿಗೆ ಹಾಕುವ ಒಂದು ಸಪೋರ್ಟ್ ಥರ. ನಾನು ನಮ್ಮ ಮಮ್ಮಿ ವಿಜಯನಗರ ಮಾರ್ಕೆಟಿಂದ ಇದನ್ನು ತಂದಿದ್ರು. ಇದು 400 ರೂಪಾಯಿಗೆ ಸಿಕ್ತು. ನನಗೆ ಬ್ಯೂಟಿಫುಲ್ ಆಗಿ ಅನಿಸ್ತಿದ್ದು. ಮೀಶೋ ಅಲ್ಲಿ ಒಂದು ಆರ್ಡರ್ ಮಾಡಿದ್ದೆ, ಬಟ್ ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇವಾಗೆಲ್ಲ ಜುಮ್ಕಿಯಿಂದ ಕೂದಲಿಗೆ ಅಟ್ಯಾಚ್ಮೆಂಟ್ ಮಾಡೋದು ತುಂಬ ಟ್ರೆಂಡಿಂಗ್ ಆಗಿದೆ. ನೋಡಿ, ಕ್ಲೋಸ್ ಅಪ್ ನೋಡಿ, ಇದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಇನ್ನೊಂದು ಮೀಶೋಯಿಂದ ನಾನು ಆರ್ಡರ್ ಮಾಡಿದ್ದು, ಇದು ಹೇರ್ ಕ್ಲಿಪ್. ಇದು ಹೆಂಗೆ ನಾನು ಹಾಕೊಂಡೆ ಅಂತ ನಿಮಗೆ ತೋರಿಸ್ತೀನಿ. ಫೈನಲ್ ಲುಕ್ ಚೆನ್ನಾಗಿ ಬಂತಿದ್ದು. ಇದು ಬೆಂಡು ಮಾಡೋಕ್ಕಾಗುತ್ತೆ, ಫ್ಲೆಕ್ಸಿಬಲ್ ಆಗಿತ್ತು. ನಿಜ ಹೂ ಹಾಕೋ ಬದಲು ಇದೇ ಹಾಕೋಣ ಅಂತ ರಿಟರ್ನ್ ಗಿಫ್ಟ್ ತೋರಿಸ್ತೀನಿ ಇವಾಗ ನಿಮಗೆ. ಇದು ನೋಡಿ, ರಿಟರ್ನ್ ಗಿಫ್ಟ್ ನಾವು ಎಲ್ರಿಗೂ ಈ ಥರ ಒಂದು ಚಿಕ್ಕ ಬ್ಯಾಗಲ್ಲಿ ಒಂದು ಥ್ಯಾಂಕ್ ಯು ಕಾರ್ಡ್ನ ಹಾಕ್ಕೊಂಡು, ಇವರ ಇನ್ಸ್ಟಾಗ್ರಾಮ್ ಪೇಜ್ ಇದು ಜಸ್ಟ್ ಎನ್ಗ್ರೇವ್ಡ್ ಅಂತ. ಚೆನ್ನಾಗಿ ಅನಿಸ್ತು ನನಗಿದೆ. ಇದು ನಮಗೆ 250 ರುಪೀಸಿಗೆ ಸಿಕ್ತು ಒಂದು ಬ್ಯಾಗ್. ಸೊ ತುಂಬ ಕ್ಯೂಟಾಗಿ ಅನಿಸ್ತಿದ್ದು. ಇದರ ಒಳಗಡೆ ನೋಡಿ ನೀವು, ಹಳದಿ ಮತ್ತು ಕುಂಕುಮದ ಒಂದು ಪ್ಯಾಕೆಟ್ ಇತ್ತು, ಅರಿಶಿನ ಕುಂಕುಮ, ಮತ್ತು ಗ್ರೀನ್ ಬ್ಯಾಂಗಲ್ಸ್ 2. ಮತ್ತು ಒಂದು ಬ್ಲೌಸ್ ಪೀಸ್ ಕೂಡ ನಾವೇ ಹಾಕಿದ್ದು. ಇದು ಸಿಕ್ಕಿಲ್ಲ ನಮಗೆ. ನಮ್ಮ ಮಮ್ಮಿ ಹತ್ರ ತುಂಬ ಬ್ಲೌಸ್ ಪೀಸ್ ಇತ್ತಿದ್ರಿಂದ ನಾವು ಒಂದು ಬ್ಯಾಗಲ್ಲಿ ಒಂದು ಬ್ಲೌಸ್ ಪೀಸ್ ಹಾಕಿದ್ವಿ ಇದರಲ್ಲಿ. ಮತ್ತು ಮೇನ್ ಗಿಫ್ಟ್ ಏನಿತ್ತಂದರೆ ಇದು ಟ್ರೇ ಮತ್ತು ಒಂದು ಡಬ್ಬಿ ಥರ ಕೊಟ್ಟಿದ್ರು ಅವರು. ಚೆನ್ನಾಗಿ ಅನಿಸಿದ್ದು. ಜರ್ಮನ್ ಸಿಲ್ವರ್ ಆ್ಯಕ್ಚುಲಿ. ನೋಡಿ, ಇದು ಫಿನಿಶ್ಡ್ ಪ್ರಾಡಕ್ಟ್ ಹಿಂಗಿದೆ ವಿತ್ ಎಲಿಫೆಂಟ್ ಪ್ರಿಂಟ್. ಇದು ತುಂಬ ಟ್ರೆಂಡಿಂಗ್ ಪ್ರಿಂಟ್ ಆಗಿದೆ. ಸೊ ಇದು ನೀವು ಅರಿಶಿನ ಕುಂಕುಮ ಇಟ್ಟು ಹೂವೆಲ್ಲ ಇಟ್ಟು ಮನೆಯಲ್ಲಿ ಯೂಸ್ ಮಾಡ್ಬೋದಂತ. ಇದು ಮತ್ತು ಇದ್ರ ಜೊತೆಗೆ ಮ್ಯಾಚಿಂಗ್ ಪ್ರಿಂಟಲ್ಲಿ ಒಂದು ಚಿಕ್ಕ ಡಬ್ಬಿ. ನಾವು ಈ ಬ್ಯಾಗ್ಗಳನ್ನು ಬರೀ ಲೇಡೀಸಿಗೆ ಕೊಡೋಣ ಅಂತ ಒಂದು 20 ಬ್ಯಾಗ್ ನಾವು ತಂದು ಇಟ್ಟಿದ್ವಿ. ನಾನು ಚೆನ್ನಾಗಿ ಅನಿಸ್ತಿದ್ದು. ಆ್ಯಕ್ಚುಲಿ 250 ರುಪೀಸ್ ಫುಲ್ ಬ್ಯಾಗಿಗೆ ವರ್ತ್ ಅಂತ ಅನಿಸ್ತು.
ಈಗ ನಾನು ಹಾಕಿರೋ ರಿಯಲ್ ಗೋಲ್ಡ್ ನಿಮಗೆ ತೋರಿಸ್ತೀನಿ. ಇದು ಜುಮ್ಕಿ ರಿಯಲ್ ಗೋಲ್ಡಲ್ಲಿದೆ. ನೋಡಿ ರೆಡ್ ಮತ್ತು ಗ್ರೀನ್ ಸ್ಟೋನ್ ಇದೆ ಇದರಲ್ಲೂ. ಇದು ಮೋಸ್ಟ್ಲಿ ನಾವು ಮಲ್ಬಾರ್ ಗೋಲ್ಡಲ್ಲಿ ತೊಗೊಂಡಿದ್ದು ಅಂತ ನನಗೆ ಅನಿಸುತ್ತೆ. ನನಗೆ ನೆನಪಿಲ್ಲ ಜಾಸ್ತಿ. ತುಂಬ ಬ್ಯೂಟಿಫುಲ್ ಆಗಿದೆ, ಟೆಂಪಲ್ ಫಿನಿಷಲ್ಲಿದು. ಮತ್ತು ನೆಕ್ಲೆಸ್ ನಾನು ಹಾಕಿದ್ದು ಇದು ನಾನು ತೊಗೊಂಡಿದ್ದು ನವರತ್ನ ಜ್ಯುವೆಲರ್ಸಿಂದ. ನವರತ್ನ ಅಂದರೆ ರಾಜಾಜಿನಗರ್ ಫಸ್ಟ್ ಬ್ಲಾಕ್ ಸಿಗ್ನಲಲ್ಲಿ ಬರುತ್ತಲ್ವ, ಆ ನವರತ್ನ ಶಾಪಿಂದ. ಇದರಲ್ಲೂ ಕೂಡ ಗ್ರೀನ್ ಸ್ಟೋನ್ ಇದೆ. ಮತ್ತು ಇದು ಸ್ಪೆಷಾಲಿಟಿ ನೋಡಿ, ನೀವು ಹಿಂದೆ ಇದನ್ನು ಮಾಡಿದರೆ ಇದು ರೆಡ್ ಸ್ಟೋನಲ್ಲಿ ಬರುತ್ತೆ. ಸೊ 2 in 1 ಥರ. ನಿಮಗೆ ಗ್ರೀನ್ ಬೇಕಾದರೆ ಗ್ರೀನ್ ಹಾಕ್ಬೋದು, ರೆಡ್ ಬೇಕಾದರೆ ರೆಡ್ ಹಾಕ್ಬೋದು. ತುಂಬ ಚೆನ್ನಾಗಿ ಅನಿಸ್ತು ನನಗೆ ಈ ಡಿಸೈನ್. ಇದು ನಾನು ಮದುವೆಗೆ ತೊಗೊಂಡಿದ್ದು ನಂದು. ಈಗ ಬಂದ್ಬಿಟ್ಟು ನಂದು ಹೇರ್ ಮೇಕಪ್ ಮತ್ತು ಸಾರಿಗೆ ಎಷ್ಟಾಯ್ತು ಅಂತ ಹೇಳ್ತೀನಿ. ಇದಕ್ಕೆ ಟೋಟಲ್ 6,500 ರೂಪಾಯಿ ಆಯಿತು. ನಾನು YLG ಸೆಲಾನಿಗೆ ಹೋಗಿ ಮಾಡಿಸಿದ್ದೆ ಇದು. ನನ್ನ ಫೈನಲ್ ಲುಕ್ ಈ ಥರ ಇತ್ತು. ಮೇಕಪ್ ಸ್ವಲ್ಪ ಜಾಸ್ತಿ ಅನಿಸ್ತು ನನಗೆ. ಆದರೆ ಫೋಟೋಸಲ್ಲಿ ಮೇಕಪ್ ಅಷ್ಟೊಂದು ಜಾಸ್ತಿ ಅಂತ ಕಾಣಿಸ್ಲಿಲ್ಲ. DSLR ಕ್ಯಾಮರಾದಲ್ಲಿ ನೀಟಾಗೆ ಬಂತಂತ ನನಗನ್ಸುತ್ತೆ. ಮತ್ತು ಚಾಕ್ಲೇಟ್ ಬ್ರೌನ್ ಸಾರಿನೇ ನಾನು ಫೈನಲೈಸ್ ಮಾಡಿದ್ದೆ. ನಮ್ಮ ಡೆಕೋರೇಷನ್ ನೋಡಿ ಈ ಥರ ಇತ್ತು. ಸೊ ತುಂಬ ಕ್ಯೂಟ್ ಆಗಿತ್ತಂತ ಅನಿಸ್ತು ನನಗೆ ಡೆಕೋರೇಷನ್. ಒಂದು ಕಡೆ ಗರ್ಲ್, ಒಂದು ಕಡೆ ಬಾಯ್ ಥರ ಹಾಕಿದ್ರು. ಇದು ನಮ್ಮ ಸ್ವಲ್ಪ ಗ್ಲಿಮ್ಸಸ್ ನಿಮಗೆ ತೋರಿಸೋಣ ಬೇಬಿ ಶವರ್ದು ಅಂತ. ಗೇಮ್ಸ್ ಎಲ್ಲ ಆಡಿಸಿದ್ವಿ ನಾವು. ತುಂಬ ಚೆನ್ನಾಗಾಯ್ತು ಈವೆಂಟ್. ಲಾಸ್ಟಲ್ಲಿ ನಾವು ಕೇಕ್ ತರಿಸಿದ್ವಿ ಬೇಕಿಂಗೋಯಿಂದ. ಈ ಕೇಕ್ಗೆ ನಮಗೆ ಆಲ್ಮೋಸ್ಟ್ 1 kgಗೆ 1000 ರೂಪೀಸ್ ಆಯಿತು. ಈ ಥರ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.